ಇಂತ ಇಂಡಿಯಾ ಹೊತ್ತು ಮತ್ತೆ ಬೇರೆ ದೇಶ ವಿದೇಶ ಸುತ್ತು ಬಂದವರೆಲ್ಲ ಇವತ್ತು ಕೃಷಿಗೆ ಬರ್ತಾ ಇದ್ದಾರೆ ಅಂದ್ರೆ ಕೃಷಿಯ ಮಹತ್ವ ಏನು ಅಂತ ನೀವು ಖಂಡಿತ ತಿಳ್ಕೊಳ್ಬೇಕು. ಹಿಂಗೆ ಫಾರಿನರ್ ಅಲ್ಲಿದ್ದು ವಾಪಸ್ ಬಂದು ಮಾಡೋದಕ್ಕೆ ತುಂಬಾ ಆಲೋಚನೆ ಇರಬೇಕು. ನಿಮ್ಮ ವರ್ಕಿಗೆ ತುಂಬಾ ಫ್ಯಾನ್ ಆಗಿದ್ದೀನಿ. ಒಂದು ರೀತಿ ಅನ್ವೇಷಣೆ ಮಾಡ್ತಕ್ಕಂಥ ವ್ಯಕ್ತಿ ಇವರು. ಒಂಥರ ಬಿತ್ತನೆ ಬೀಜ ಇದ್ದಂಗೆ ಎಲ್ಲರಿಗೂ ಸಿಗ್ತಕ್ಕಂತ ಒಂದು ಧಾನ್ಯ ಆಗ್ಲಿ ಅಂತ ಎಲ್ರಿಗೂ ಹರಡ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗುತ್ತೆ. ಯಾಕಂದ್ರೆ ಗೋಕುಪಾಪುಟ ಈಗ ವರ್ಗಾಟಿ ಎಲ್ಲ ಸಿಗ್ತಾ ಇಲ್ಲ. ಸೊ ನಿಮ್ಮ ಆಲೋಚನೆಗೆ ದೊಡ್ಡ ಫ್ಯಾನು, ಪ್ಲಸ್ ನಿಮ್ಮ ಹಾರ್ಡ್ ವರ್ಕಿಗೂ ಕೂಡ. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ನಬಾರ್ಡ್, ಜಿಲ್ಲೆಯ ಹಲವಾರು ಅಭಿವೃದ್ಧಿ ಸಂಸ್ಥೆಗಳು ಇವ್ರ ಜೊತೆ ಇದೆ. ಪ್ರಭು ಸ್ವಾಮಿ ಅವರು, ಶಿವಪ್ರಭು ನ್ಯಾಚುರಲ್ಸ್ ಫಾರ್ಮ್, ಇವರು ಬಹಳ ಒಂದು ರೀತಿ ಅನ್ವೇಷಣೆ ಮಾಡ್ತಕ್ಕಂಥ ವ್ಯಕ್ತಿ. ಸೊ ನಮ್ಮ ಜಿಲ್ಲೆಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ನಮ್ಮ ಜಿಲ್ಲೆನಲ್ಲಿ ರಾಸಾಯನಿಕ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟು ಇವರ ಒಂದು ವ್ಯಾಪ್ತಿ ಉತ್ತರ ಕರ್ನಾಟಕಕ್ಕೂ ಹರಡಿದೆ ಅಂತ ನಮಗೆ ತಿಳಿದು ಬಂದಿದೆ. ದ್ರಾಕ್ಷಿ ಬೆಳೆಗಾರರಾಗ್ಬೋದು, ಇತರೆ ತೋಟಗಳ ಇವರಿಂದ ಪಂಚಗವ್ಯ ಮತ್ತೆ ಎರೆಜಲ ಹೇಳಿದ್ನಲ್ಲ, ಇದು ಪ್ರಮುಖವಾದ ಅಸ್ತ್ರ ಇರೋದು. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ಈ ಒಂದು ಸಾವಯವ ಕೃಷಿಗಳ ಪರಿಕರಗಳ ಸಂಪನ್ಮೂಲ ಕೇಂದ್ರ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಏನಂತೀವಿ, ಅದನ್ನ ಚಾಮರಾಜನಗರ ತಾಲೂಕಿನಲ್ಲಿ ಈ ಒಂದು ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಆಯ್ಕೆಯಾಗಿರ್ತಕ್ಕಂಥವ್ರು. ಇದು ಏನು ಅಂದ್ರೆ ಹೊಸದಾಗಿ ಈಗ ನೋಡಿ, ಒಂದು ಪಂಚಗವ್ಯ ಮತ್ತೆ ಎರೆಜಲ ಇವನ್ನ ಇವರು ಕಾಂಬಿನೇಷನ್ ಮಾಡೋ ಪ್ರಯತ್ನ ಮಾಡಿ ತುಂಬಾ ಯಶಸ್ವಿಯಾಗಿದ್ದಾರೆ. ಈ ಒಂದು ಏನಿದಾವೆ ಉತ್ಪನ್ನಗಳು, ಜೈವಿಕ ದ್ರವರೂಪದ ಉತ್ಪನ್ನಗಳು ಏನಿದಾವೆ ಇವ್ರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪಂಚಗವ್ಯ ಮತ್ತೆ ಎರೆಜಲ, ಬಾಳೆ ಆಗ್ಬೋದು, ಅರ್ಶಿನ ಆಗ್ಬೋದು, ತೋಟಗಾರಿಕೆಗಳು ಪ್ರಮುಖವಾಗಿ ಉತ್ತಮವಾಗಿ ಬೆಳೀತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಗೆ ಒಂದು ವರದಾನ ಅಂತಾನೆ ಹೇಳ್ಬೋದು. ಇವ್ರು ಮಾಡ್ತಕ್ಕಂಥ ಹಲವಾರು ಈ ಒಂದು ಗೊಬ್ಬರಗಳು ನೋಡ್ಬೋದು ನೀವು. ಎರೆಗೊಬ್ಬರ, ಪಂಚಗವ್ಯ, ಅಷ್ಟಗವ್ಯ, ಬಯೋಚಾರ್ ಕೂಡ ಇದೆ. ಇನ್ನು ಸಸ್ಯ ಸಂರಕ್ಷಣಾ ಪರಿಕರಗಳು, ಬೀಜಾಮೃತ, ನೀಮಸ್ತ್ರ, ದಶಪರ್ಣಿ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ. ಈವನ್ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, ಜೈವಿಕ ಒಂದು ಏನು ಉತ್ತೇಜಕಗಳು ಅಂತ ಹೇಳ್ತೀವಿ, ಅವನ್ನು ಕೂಡ ಮಾಡ್ತಾ ಇದ್ದಾರೆ. ಬಾಳೆ ಮತ್ತೆ ಇನ್ನು ಅರಿಶಿನ ಆಗ್ಬೋದು, ಇನ್ನು ಹಲವಾರು ಉತ್ಪನ್ನಗಳನ್ನ ಬೆಂಗಳೂರು, ಮೈಸೂರು ಅಂತ ಒಂದು ನಗರ ಮಾರುಕಟ್ಟೆಗಳಿಗೆ ಶುದ್ಧ ಆಹಾರ ಒದಗಿಸೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ. ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ನಬಾರ್ಡ್, ಜಿಲ್ಲೆಯ ಹಲವಾರು ಅಭಿವೃದ್ಧಿ ಸಂಸ್ಥೆಗಳು ಇವ್ರ ಜೊತೆ ಇದೆ. ಅದಕ್ಕೆ ಮುಖ್ಯವಾಗಿ ಇವರು ಒಂಥರ ಬಿತ್ತನೆ ಬೀಜ ಇದ್ದಂಗೆ ಎಲ್ಲರಿಗೂ ಸಿಗ್ತಕ್ಕಂತ ಒಂದು ಧಾನ್ಯ ಆಗ್ಲಿ ಅಂತ ಎಲ್ರಿಗೂ ಹರಡ್ಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗುತ್ತೆ. ನಿಮ್ಮ ಗೈಡೆನ್ಸ್ ತಗೊಂಡು ನಾವು ನಿಮ್ ತರಾನೇ ನಿಮ್ ದಾರಿಗೆ ಬರ್ತೀವಿ.